ನಮ್ಮ ಊರು ರಿಯಲ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ. ಗೆಳೆಯರೆ ಬನ್ನಿ ನಾವು ನೋಡೋಣ, ಒಂದು ಆರ್ಬಿಟ್ರೇಜಲ್ಲಿ ಹೊಸ ಐ ಡಿ ಯಾವ ರೀತಿ ನಾವು ಓಪನ್ ಮಾಡೋದು, ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ಗೆ ಅಥವಾ ಯಾರಿಗಾದರೂ ನೀವು ಶೇರ್ ಮಾಡಬೇಕಾದ್ರೆ ನಿಮ್ಮ ಒಂದು ವೆಬ್ಸೈಟಿಂದ ಯಾವ ರೀತಿ ನೀವು ಲಿಂಕನ್ನು ಅವರಿಗೆ ಶೇರ್ ಮಾಡ್ತೀರಾ, ಆ ಲಿಂಕ್ ಮುಖಾಂತರ ಅವರು ಯಾವ ರೀತಿ ಒಂದು ಹೊಸ ಐ ಡಿ ಓಪನ್ ಮಾಡ್ಬೋದು ಎಲ್ಲ ಡಿಟೇಲ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಗೆಳೆಯರೆ. ಸ್ಕಿಪ್ ಮಾಡಬೇಡಿ, ಕ್ಲಿಯರಾಗಿ ನೋಡಿ, ಕನ್ಫ್ಯೂಸ್ ಬೇಡ. ಇಲ್ಲಿ ಒಂದು ಎರಡು ಲಿಂಕ್ ಇರುತ್ತೆ, ನಮಗೆ ಎರಡು ವೆಬ್ಸೈಟ್ ಇದೆ, crossmarket.ai ಹಾಗೆ crossmarket.xyz. ಈಗಾಗಲೇ ಆಲ್ರೆಡಿ ಬೋಟ್ ಬ್ರೋ ಅಥವಾ ಬೋಟ್ ಅಲ್ಫಾದಲ್ಲಿ ಯಾರ ಹತ್ರ ಒಂದು ಐ ಡಿ ಇದೆ ಅವರು ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಹಾಗೆ ಮಾಡಿಲ್ಲ ಅಂದರೆ ನನ್ನ ಹಿಂದಿನ ವೀಡಿಯೋ ಚೆಕ್ ಮಾಡಿ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ 3 ವೀಡಿಯೋದಲ್ಲಿ ನಾನು ಕ್ಲಿಯರಾಗಿ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ತಿಳಿಸಿದ್ದೀನಿ. ಅವರಿಗೆ ಏನು ನ್ಯೂ ಐ ಡಿ ಏನು ಮಾಡಬೇಕಂತಿಲ್ಲ, ಅದರಲ್ಲಿ ಅವರಿಗೆ ಐ ಡಿ ಆ್ಯಕ್ಟಿವ್ ಆಗುತ್ತೆ. ಸೊ ಹೊಸ ಮೆಂಬರ್ ಇವಾಗ ನೀವು ಜಾಯಿನ್ ಮಾಡಬೇಕು, ರೆಫರ್ ಮಾಡಬೇಕಂದ್ರೆ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಗೆಳೆಯರೆ. ನೋಡಿ, ಸ್ಟಾರ್ಟಿಂಗ್ ನಿಮ್ಮ ಒಂದು crossmarket.ai ಏನಿದೆ ಅದನ್ನು ನೀವು ಲಾಗಿನ್ ಮಾಡ್ಕೊಳ್ಳಿ ಗೆಳೆಯರೆ. ನಾನು ಆಲ್ರೆಡಿ ಇವಾಗ ಲಾಗಿನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾವು ಡೆಸ್ಕ್ಟಾಪ್ ಸೈಟಲ್ಲಿ ಇಟ್ಕೊಂಡ್ರೆ ನೀವು ಕ್ಲಿಯರಾಗಿ ಈ ಥರ ಒಂದು ಪೇಜ್ ನೋಡ್ಬೋದು. ಸೊ ಇಲ್ಲಿ ನಿಮ್ಮ ಒಂದು ಲಿಂಕ್ ಕಾಣಿಸುತ್ತೆ, ರೆಫರಲ್ ಲಿಂಕ್ ಅಂತ ನೀವು ಇಲ್ಲಿ ಕಾಣ್ಬೋದು. ನೋಡಿ ಗೆಳೆಯರೆ, ಸೊ ಇಲ್ಲಿ ಬರುತ್ತೆ ನೋಡಿ, ಅಲ್ಲಿ ಕಾಪಿ ಅಂತ ಆಪ್ಷನ್ ಇದೆ, ಕಾಪಿ ಮಾಡ್ಕೋಬೋದು ನೀವು. ಅಲ್ಲಿ ಕ್ಲಿಕ್ ಕೊಟ್ಟರೆ ಕಾಪಿ ಆಗುತ್ತೆ ಅದು. ಓಕೆ, ನೋಡಿ ಡೆಸ್ಕ್ಟಾಪ್ ಸೈಟ್ ನಾನು ರಿಮೂವ್ ಮಾಡಿದರೆ ಈ ರೀತಿ ಕೂಡ ಬರುತ್ತೆ. ಇಲ್ಲಿ ನೀವು ಕಾಪಿ ಆಪ್ಷನ್ ಇದೆ, ಇದು ಲಿಂಕು ನಿಮ್ಮದು. ಸೊ ಇಲ್ಲಿ ಕಾಪಿ ಕ್ಲಿಕ್ ಕೊಟ್ಟರೆ ಅದು ಕಾಪಿ ಆಗುತ್ತೆ. ಓಕೆ, ನೀವು ಯಾರಿಗಾದರೂ ಶೇರ್ ಮಾಡಬೇಕು ಅಂತ ಇದ್ದರೆ ಡೈರೆಕ್ಟ್ ನೀವು ಶೇರ್ ಮಾಡ್ಕೋಬೋದು ಗೆಳೆಯರೆ. ಇವಾಗ ನಾನು ಯಾರಿಗಾದರೂ ಒಬ್ಬರಿಗೆ ಶೇರ್ ಮಾಡಬೇಕು ಅಂತಿದ್ದರೆ ನೀವು ವಾಟ್ಸಪ್ಗೆ ಹೋಗ್ಬೋದು, ಅಥವಾ ಎಲ್ಲೋ ಹೋದರೂ ನೀವು ಇಲ್ಲಿ ಕಾಪಿ ಕ್ಲಿಕ್ ಮಾಡಿ ಇಟ್ಟರೆ ಇಲ್ಲಿ ಪೇಸ್ಟ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಮ ಇದು ಲಿಂಕ್ ಓಪನ್ ಆಯಿತು ನೋಡಿ, ಇದು ನಿಮ್ಮ ಲಿಂಕು. ಇಲ್ಲಿ ಈಗ ಇದು ನನ್ನ ರೆಫರಲ್ ಲಿಂಕು. ಸೊ ನಿಮ್ಮ ಅಲ್ಲಿ ಯಾವ ಲಿಂಕ್ ಇದೆ ಅದನ್ನು ಕಾಪಿ ಮಾಡಿದರೆ ಈ ರೀತಿ ಒಂದು ನಿಮಗೆ ವೆಬ್ಸೈಟ್ ಲಿಂಕ್ ಬರುತ್ತೆ. ಅದನ್ನು ನೀವು ಅವರಿಗೆ ಶೇರ್ ಮಾಡ್ಬೋದು, ವಾಟ್ಸಪ್ಪಲ್ಲೋ ಅಥವಾ ಟೆಲಿಗ್ರಾಮಲ್ಲೋ ಎಲ್ಲೋ ಯಾವುದರಲ್ಲೂ ಫೇಸ್ಬುಕ್ಕಲ್ಲೂ ನೀವು ಶೇರ್ ಮಾಡ್ಬೋದು. ಸೊ ಅವರು ಈ ಲಿಂಕನ್ನು ಕ್ಲಿಕ್ ಮಾಡಿ ಅವ್ರು ರಿಜಿಸ್ಟರ್ ಮಾಡ್ಕೋಬೇಕು. ಯಾವ ರೀತಿ ಅಂತ ಹೇಳ್ತೀನಿ. ಈ ಲಿಂಕನ್ನು ಕ್ಲಿಕ್ ಕೊಡಿ. ನೋಡಿ, ಕ್ಲಿಕ್ ಕೊಟ್ಟಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ನೀವು ಫಿಲ್ ಮಾಡಬೇಕು, ನಿಮ್ಮ ಫುಲ್ ಅಡ್ರೆಸ್ಸು, ಹಾಗೆ ಇಲ್ಲಿ ಸೆಲೆಕ್ಟ್ ಕಂಟ್ರಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ, ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಒಂದು ಮೇಲ್ ಅಡ್ರೆಸ್ ಬೇಕು, ಒಂದು ಕ್ಲಿಯರಾಗಿ ಒಂದು ಮೇಲ್ ಅಡ್ರೆಸ್ ಹಾಕಿ. ಇಂಪಾರ್ಟೆಂಟ್ ಇರುತ್ತೆ, ಎಲ್ಲ ಪಾಸ್ವರ್ಡು OTP ಎಲ್ಲ ಮೇಲ್ ಅಡ್ರೆಸ್ಗೆ ಬರುತ್ತೆ. ಸೊ ಕ್ಲಿಯರಾಗಿ ಒಂದು ಮೇಲ್ ಅಡ್ರೆಸ್ ಹಾಕಬೇಕು ನೀವು. ಹಾಗೆ ಒಂದು ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಬೇಕು. ಪಾಸ್ವರ್ಡ್ ನೀವು ಯಾವ ರೀತಿ ಕ್ರಿಯೇಟ್ ಮಾಡಬೇಕಂದ್ರೆ ಸ್ವಲ್ಪ ಡಿಫಿಕಲ್ಟಿ ಇರಲಿ ಪಾಸ್ವರ್ಡ್, ಯಾಕಂದರೆ ಅದರಲ್ಲಿ ಲೋವರ್ ಕೇಸ್ ಅಪ್ಪರ್ ಕೇಸ್ ನಂಬರ್ ಎಲ್ಲ ಇದ್ದರೆ ನಿಮಗೆ ಈಸಿ ಆಗುತ್ತೆ. ಸಿಂಪಲಾಗಿ ಹೇಳೋದಾದರೆ ನೋಡಿ, ಈ ರೀತಿ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಬೋದು. ಇವಾಗ ನಿಮ್ಮ ಹೆಸರು ಒಂದು ಪ್ರವೀಣ್ ಅಂತ ಇದ್ದರೆ ಫಾರ್ ಎಕ್ಸಾಂಪಲ್ ಆಗಿ ನೀವು PRA ಅಂತ ಹಾಕಿ, ಹಾಗೆ ಒಂದು ನಂಬರು ಎಲ್ಲ ನಿಮ್ಮ ಡೇಟ್ ಆಫ್ ಬರ್ತಾ ಏನು 1990 ಅಂತ ಹಾಕಿ ಕೊಡಿ. ಒಂದು ಸ್ಪೆಷಲ್ ಆಯಿತು. ಇಲ್ಲಿ ನೋಡಿ ಕ್ಲಿಯರಾಗಿ ಹೇಳ್ತೀನಿ ನೋಡಿ, ಒಂದು ಪ್ರವೀಣ್ ಅಂದರೆ ಕ್ಯಾಪಿಟಲ್ ಲೆಟ್ರ್ ಒಂದು P ತೆಗೊಳ್ಳಿ. ಓಕೆ, ನೆಕ್ಸ್ಟು ಸ್ಮಾಲ್ ಲೆಟ್ರ್ ಆಗುತ್ತೆ PRA. ಓಕೆ, ಅಂದರೆ ಫುಲ್ ನೇಮ್ ಹಾಕಿ ಪ್ರವೀಣ್. ಓಕೆ, ಆಮೇಲೆ ಅನ್ನೋದು ಒಂದು ಸ್ಪೆಷಲ್ ಕ್ಯಾರೆಕ್ಟರ್, ಇದು ಹಾಕಿದ್ದೀನಿ. ಆಮೇಲೆ ನೀವು ಏನು ಒಂದು ಡಾಟ್ XYZ ಈ ಥರ ಹಾಕ್ಬೋದು. ಸೊ ಇವಾಗ ಪ್ರವೀಣ್ ಹಾಕಿದ್ದೀನಿ. ಆಮೇಲೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿ, ನಂಬರ್ ಬೇಕಲ್ಲ, ಡೇಟ್ ಆಫ್ ಬರ್ತ್ ಹಾಕಿ 1994 ಅಂತ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಆಯಿತು. ಸೊ ಪಾಸ್ವರ್ಡ್ ಈ ರೀತಿ ಕ್ರಿಯೇಟ್ ಮಾಡ್ಬೋದು, ಗೊತ್ತಾಯ್ತಲ್ಲ. ಈ ರೀತಿ ಪಾಸ್ವರ್ಡು ಕ್ಯಾಪಿಟಲ್ ಲೆಟ್ರ್ P, ಆಮೇಲೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಪ್ರವೀಣ್, ನೆಕ್ಸ್ಟು ಒಂದು ಹಾಕಿ ಸ್ಪೆಷಲ್ ಕ್ಯಾರೆಕ್ಟರ್, ಹಾಗೆ ಸ್ಮಾಲ್ ಲೆಟ್ರ್ ಆಯಿತು, ಬಿಗ್ ಲೆಟ್ರ್ ಆಯಿತು, ನಂಬರ್ಸು. ಸೊ ನಿಮ್ಮ ಡೇಟ್ ಆಫ್ ಬರ್ತು ಯಾವುದು ನಿಮಗೆ ಯಾವ ನಂಬರ್ಸ್ ನಿಮಗೆ ಇಷ್ಟ ಆಗಿದೋ ಅದು ಹಾಕಿ. ರೆಫರಲ್ ಕೋಡ್ ಏನಂದರೆ ನಿಮಗೆ ಯಾರು ಶೇರ್ ಮಾಡಿರ್ತಾರೆ ಅವರ ರೆಫರಲ್ ಕೋಡ್ ಇಲ್ಲಿ ಕಾಣುತ್ತೆ, ಅವರ ಹೆಸರು ಕೂಡ ಕಾಣುತ್ತೆ. ಓಕೆ, ಆಮೇಲೆ ಪೊಸಿಷನ್ ಅಂತ ಒಂದು ಬರುತ್ತೆ. ಇದು ಏನು ಅಂದರೆ ಇದು ನೀವು ಇವಾಗ ನಿಮಗೆ ಶೇರ್ ಮಾಡೋವರು, ನೀವು ಲಿಂಕ್ ಕಳಿಸ್ತೀರಲ್ಲ, ನಿಮಗೆ ಯಾರು ಲಿಂಕ್ ಕಳಿಸ್ತಾರೆ ಅವರು ಹೇಳ್ತಾರೆ ನಿಮಗೆ ನೀವು ಎಲ್ಲಿ ಜಾಯಿನ್ ಆಗಬೇಕು ಅಂತ. ಲೆಫ್ಟ್ ಆರ್ ರೈಟ್ ಎರಡು ಆಪ್ಷನ್ ಬರುತ್ತೆ ಇಲ್ಲಿ, ಲೆಫ್ಟ್ ಆರ್ ರೈಟ್. ಅವರು ರೈಟ್ಗೆ ಹೇಳಿದರೆ ನೀವು ರೈಟ್ ಚೂಸ್ ಮಾಡಿ, ಅಥವಾ ಲೆಫ್ಟ್ಗೆ ಹೇಳಿದರೆ ಲೆಫ್ಟ್ ಚೂಸ್ ಮಾಡಿ. ಹಾಗೆ ಇಲ್ಲಿ ನಿಮಗೆ ಒಂದು ಕ್ಯಾಪ್ಚಾ ಬರುತ್ತೆ, ಇದು ಕ್ಲಿಯರಾಗಿ ಇಲ್ಲಿ ಆ್ಯಡ್ ಮಾಡಬೇಕು. ಕ್ಯಾಪ್ಚಾದಲ್ಲಿ ಆ್ಯಡ್ ಮಾಡಿ ಅಕ್ಸೆಪ್ಟ್ ಆ್ಯಂಡ್ ಕಂಡೀಷನ್ಗೆ ಇಲ್ಲಿ ಕ್ಲಿಕ್ ಕೊಡಿ. ಒಂದು ಪಾಯಿಂಟ್ ಬರುತ್ತೆ, ಇಲ್ಲಿ ಕ್ಲಿಕ್ ಕೊಟ್ಟಾಗ ಈ ಥರ ರೈಟ್ ಮಾರ್ಕ್ ಬರುತ್ತೆ. ಆಮೇಲೆ ಸೈನ್ ಅಪ್ ಅಂತ ಕೊಡಿ. ಓಕೆ, ಇಷ್ಟೇ.
ಈ ರೀತಿ ಮಾಡುವಾಗ ನಿಮಗೊಂದು ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಓಕೆ, ನಿಮ್ಮ ಒಂದು ಐ ಡಿ ಕೂಡ ಕ್ರಿಯೇಟ್ ಆಗುತ್ತೆ. ಅದು ಎಕ್ಸ್ ಐ ಡಿಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಸ್ಟಾರ್ಟಿಂಗ್ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋದು. ಒಬ್ಬರಿಗೆ ನೀವು ಇದು ರೆಫರ್ ಮಾಡಬೇಕು, ಅವರು ಯಾವ ರೀತಿ ಅಕೌಂಟ್ ಓಪನ್ ಮಾಡೋದು, ಈ ರೀತಿ ಅಕೌಂಟ್ ಓಪನ್ ಮಾಡ್ಬೋದು. ಓಕೆ, ನೆಕ್ಸ್ಟು ಇದೊಂದು ಸ್ಟೆಪ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನಂದರೆ ಅವರಿಗೆ crossmarket.xyz ಅಲ್ಲಿ ಕೂಡ ಅವರು ಅಕೌಂಟ್ ಓಪನ್ ಮಾಡಬೇಕು. ಸೊ ಅದಕ್ಕೆ ಯಾವುದಾದ್ರೂ ರೆಫರಲ್ ಲಿಂಕ್ ಇದೆ ಅಂತ ಹೇಳಿದರೆ ಯಾವುದೇ ರೆಫರಲ್ ಲಿಂಕ್ ಇಲ್ಲ crossmarket.xyzಗೆ. ನೀವು ಡೈರೆಕ್ಟಾಗಿ ಅದರೊಂದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕ್ತೀನಿ, ಅದನ್ನು ಕ್ಲಿಕ್ ಕೊಟ್ಟು ಅವ್ರು ರಿಜಿಸ್ಟರ್ ಮಾಡ್ಕೋಬೋದು ಯಾರು ಬೇಕಾದರೂ. ಓಕೆ, ನೋಡಿ ನೀವು ಇಲ್ಲಿ ಕಾಣ್ಬೋದು, ನಾನು 2 ಅಡ್ರೆಸ್ ಇಲ್ಲಿ ಹಾಕಿದ್ದೀನಿ. ಇದು XYZ. ನಾವು ಇಲ್ಲಿ ಡೈರೆಕ್ಟಾಗಿ ಹೋಗಿ ಇಲ್ಲಿ ಅಕೌಂಟ್ ಓಪನ್ ಮಾಡಬೇಕು. ಇದಕ್ಕೆ ಯಾವುದೇ ಲಿಂಕ್ ಇಲ್ಲ XYZಗೆ, ಈ ಲಿಂಕಿಗೆ. ಇದು ನೀವು ನಿಮ್ಮ ಒಂದು ಏನು ಆರ್ಬಿಟ್ರೇಜ್ ಅಕೌಂಟ್ ಇದೆ ಅಲ್ಲಿಂದ ನೀವು ಕಾಪಿ ಮಾಡಿ ಅವರಿಗೆ ಕಳಿಸ್ತೀರಾ, ಆವಾಗ ಈ ಲಿಂಕ್ ಬರುತ್ತೆ ಅವರಿಗೆ. ಇಲ್ಲಿ ಅವರು ಸೈನ್ ಅಪ್ ಮಾಡ್ಕೋಬೇಕು. ಈ crossmarket.xyz ಅನ್ನು ನೀವು ಡೈರೆಕ್ಟಾಗಿ ಈ ಲಿಂಕನ್ನು ಕಾಪಿ ಮಾಡಿ ಅವರಿಗೆ ಕಳಿಸಿ ಗೆಳೆಯರೆ. ಓಕೆ, ಆವಾಗ ಅವರು ಈ ರೀತಿ ಓಪನ್ ಮಾಡ್ತಾರೆ. ಅದನ್ನು ಓಪನ್ ಮಾಡಿ ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಕೊಟ್ಟರೆ ಆಯಿತು. ಸೊ ಅವರು ಓಪನ್ ಮಾಡುವಾಗ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ರಿಜಿಸ್ಟರ್ ಅಂತ ನೀವು ಕ್ಲಿಕ್ ಕೊಡಿ. ಸೊ ಮತ್ತೆ ಇಲ್ಲಿ ಏನು ಮಾಡಬೇಕು, ಸೇಮ್ ನಿಮ್ಮ ಹೆಸರು, ಲಾಸ್ಟ್ ನೇಮು, ಹಾಗೆ ಇಮೇಲ್ ಅಡ್ರೆಸ್ ಎಲ್ಲ ಸೇಮ್ ಆಗಿ ಇಮೇಲ್ ಅಡ್ರೆಸ್ ಅದಕ್ಕೊಂದು ಇದಕ್ಕೊಂದು ಎಲ್ಲ ಚೇಂಜ್ ಬೇಡ. ಇಲ್ಲಿ ನೀವು ಕಂಟ್ರಿ ಸೆಲೆಕ್ಷನ್ ಮಾಡಿ, ನಿಮಗೆ ನಾನು ಆಲ್ರೆಡಿ ಒಂದು ಸರಿ ಹೇಳಿದ್ದೀನಿ. ಸೊ ಅದೇ ರೀತಿಯಲ್ಲಿ ಕಂಟ್ರಿ ಸೆಲೆಕ್ಷನ್ ಮಾಡಿ, ಮೊಬೈಲ್ ನಂಬರ್ ಹಾಕಿ, ಪಾಸ್ವರ್ಡ್ ಸೇಮ್ ಕ್ರಿಯೇಟ್ ಮಾಡಿ ಅಥವಾ ಚೇಂಜ್ ಕ್ರಿಯೇಟ್ ಮಾಡಿ, ಯಾವುದು ಅದು ಸೇಮ್ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಥವಾ ಬೇರೆನೇ ಕ್ರಿಯೇಟ್ ಮಾಡೋದಾದರೆ ಮಾಡಿ. ಸೇಮ್ ಅದೇ ರೀತಿ ಒಂದು ಬಿಗ್ ಲೆಟ್ರ್, ಸ್ಮಾಲ್ ಲೆಟ್ರ್, ಹಾಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್, ಹಾಗೆ ಒಂದು ನಂಬರ್ಸ್. ಓಕೆ, ಇಷ್ಟಿದ್ದರೆ ನಿಮ್ಮ ಒಂದು ಪಾಸ್ವರ್ಡ್ ಕ್ಲಿಯರಾಗಿ ಕ್ರಿಯೇಟ್ ಆಗುತ್ತೆ. ಓಕೆ, ಇದಾದಮೇಲೆ ಸೈನ್ ಇನ್ ಮಾಡ್ಕೊಳ್ಳಿ. ಓಕೆ, ಇವಾಗ ನಮ್ಮ ಆಲ್ರೆಡಿ ನಾವು ಲಾಗಿನ್ ಮಾಡಿದ್ದೀವಿ. ಸೊ ನಾನು ಸೈನ್ ಇನ್ ಮಾಡ್ತೀವಿ. ಸೈನ್ ಇನ್ ಮಾಡುವಾಗ ನಿಮಗೊಂದು ವೆರಿಫಿಕೇಷನ್ ಇಮೇಲ್ ಅಡ್ರೆಸ್ಗೆ ಬರುತ್ತೆ, ವೆರಿಫಿಕೇಷನ್ ಕೋಡು OTP. ಅದು ನೀವು ನಿಮ್ಮ ಅದಕ್ಕೆ ಹೇಳ್ತಾ ಇರೋದು, ನಾನು ಮೇಲ್ ಅಡ್ರೆಸ್ ಕ್ಲಿಯರಾಗಿ ಕೊಡಿ. ಆ ಮೇಲ್ ಅಡ್ರೆಸ್ಗೆ ಎಲ್ಲ ಬರೋದು ನಿಮ್ಮ ಡೀಟೇಲ್ಸು. ಸೊ ಅಲ್ಲಿ ನಿಮಗೊಂದು OTP ಬರುತ್ತೆ ನೋಡಿ, ಈ ರೀತಿ ನನಗೆ OTP ಬಂತು. ಸೊ ಇದನ್ನು ನಾನು ಇಲ್ಲಿಂದ ಕಾಪಿ ಮಾಡ್ತೀನಿ, ಅಥವಾ ಡೈರೆಕ್ಟು ನೋಡಿ ಇಲ್ಲಿ ಟೈಪ್ ಮಾಡ್ಬೋದು. ನೋಡಿ ಕಾಪಿ ಮಾಡಿದ್ದೀನಿ, ವೆರಿಫೈ ಕೊಟ್ಟೆ. ಸೊ ನನ್ನ ಒಂದು ಅಕೌಂಟ್ ಓಪನ್ ಆಯಿತು ಇಲ್ಲಿ ನೋಡಿ. ಇದು ನಾನು ಆಲ್ರೆಡಿ ರಿಜಿಸ್ಟರ್ ಮಾಡಿರೋದು. ನೀವು ರಿಜಿಸ್ಟರ್ ಮಾಡಿದರೆ ಈ ರೀತಿ ನಿಮಗೊಂದು ಪೇಜ್ ಕಾಣುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೀವು ಈ ರೀತಿ ಇಲ್ಲಿ ರಿಜಿಸ್ಟರ್ ಮಾಡುವಾಗ ನಿಮ್ಮ ಮೇಲ್ ಅಡ್ರೆಸ್ಗೆ ಒಂದು ID ಬರುತ್ತೆ. ಅದು crossmarket ID ಬರುತ್ತೆ, C ಇಂದ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ ಲಾಗಿನ್ ಮಾಡಿದರೂ ಕೂಡ ನಿಮಗೆ ಕಾಣುತ್ತೆ, ಅಥವಾ ನಿಮಗೆ ಒಂದು ನಿಮ್ಮ ಮೇಲ್ ಐಡಿಗೆ ಕೂಡ ಒಂದು ಅಡ್ರೆಸ್ ಬರುತ್ತೆ. ನಿಮ್ಮ CP ID ಹಾಗೆ ಒಂದು ಪಾಸ್ವರ್ಡ್ ಕೂಡ ಬರುತ್ತೆ ನಿಮ್ಮ ಮೇಲ್ ಐಡಿಗೆ. ಸೊ ಈ ರೀತಿ ಇರುತ್ತೆ ನೋಡಿ, CP ಇಂದ ಸ್ಟಾರ್ಟ್ ಆಗುತ್ತೆ. ಅದನ್ನು ನೀವು ಕಾಪಿ ಮಾಡಿಕೊಳ್ಳಿ ಗೆಳೆಯರೆ. ಇನ್ನೊಂದು ಸ್ಟೆಪ್ ಅದು. ಸೊ ಇಲ್ಲಿಂದ ನೀವು ಕಾಪಿ ಮಾಡ್ಕೋಬೋದು. ಕಾಪಿ ಮಾಡಿ ಏನು ಮಾಡಬೇಕು, ನಿಮ್ಮ crossmarket.ai ನೀವು ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡಿ, ಇವಾಗ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ, ಅದನ್ನು ಆರ್ಬಿಟ್ರೇಜ್ಗೆ ಯಾವ ರೀತಿ ಆ್ಯಡ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಮೇಲ್ಗಡೆ 4 ಡಾಟ್ ಇದೆಲ್ಲ, ಅಲ್ಲಿ ಕ್ಲಿಕ್ ಕೊಟ್ಟು ಇಲ್ಲಿ ಕಾಣ್ಬೋದು ನೀವು, ಸೆಟ್ಟಿಂಗ್ಸ್ ಕ್ಲಿಕ್ ಕೊಡಿ. ಓಕೆ, ಸೆಟ್ಟಿಂಗ್ಸ್ ಕ್ಲಿಕ್ ಕೊಟ್ಟಾಗ ಆರ್ಬಿಟ್ರೇಜ್ ID ಅಂತ ಕಾಣುತ್ತೆ. ಆರ್ಬಿಟ್ರೇಜ್ IDನ ಕ್ಲಿಕ್ ಕೊಡಿ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ, ಇವಾಗ ನಾನು ಆಲ್ರೆಡಿ ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಇಲ್ಲಾಂದರೆ ನಿಮಗೆ ಇಲ್ಲಿ ಆರ್ಬಿಟ್ರೇಜ್ ID ಆ್ಯಡ್ ಮಾಡೋಕ್ಕೆ ಒಂದು ಆಪ್ಷನ್ ಕಾಣುತ್ತೆ, ಈ ರೀತಿ ಒಂದು ಆಪ್ಷನ್ ಕಾಣುತ್ತೆ. ಅಲ್ಲಿ ನೀವು ಆರ್ಬಿಟ್ರೇಜ್ ID ಅಂದರೆ ನಿಮ್ಮ CP IDನ ಇಲ್ಲಿಗೆ ಕಾಪಿ ಮಾಡಿದ್ರಲ್ಲ, ಇಲ್ಲಿಗೆ ಪೇಸ್ಟ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಆರ್ಬಿಟ್ರೇಜ್ ID ಇಲ್ಲಿ ನಿಮಗೆ ಆ್ಯಡ್ ಆಯಿತು. ಸೊ ಕ್ರಾಸ್ಮಾರ್ಕೆಟ್ನ ಏನು ID ಇದೆ ಅದು ಇಲ್ಲಿ ಬಂದು ಆ್ಯಡ್ ಆಯಿತು. ಸಿಂಪಲ್ ಪ್ರೊಸೀಜರ್, ಏನು ತುಂಬ ಕಷ್ಟ ಇಲ್ಲ. ಲಾಸ್ಟ್ ಟೈಮ್ ಇವಾಗ ಬೋಟಲ್ಫೈ ಏನಿತ್ತು ಅದರಲ್ಲಿ ಮೆಟಾ ಟ್ರೇಡರ್ಗೆಲ್ಲ ಆ್ಯಡ್ ಮಾಡಬೇಕಿತ್ತು, 1-2-3 ಅದರಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಇತ್ತು. ಸೊ ಸ್ವಲ್ಪ ಡಿಫಿಕಲ್ಟಿ ಇತ್ತು ಕಾಣೋದಕ್ಕೆ ಅದು. ಬಟ್ ಇದು ತುಂಬ ಸಿಂಪಲ್ ಇದೆ. 2 ವೆಬ್ಸೈಟು, ಒಂದು ನಾವು ರೆಫರಲ್ ಲಿಂಕ್ ಕಳಿಸ್ತೀವಿ, ಅದನ್ನು ರಿಜಿಸ್ಟರ್ ಮಾಡ್ಕೋಬೇಕು. ಹಾಗೆ crossmarket.xyzಗೆ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕು, 2 ಅಕೌಂಟು. ಹಾಗೆ ಅಲ್ಲಿಂದ ಬಂದು ನಮ್ಮ CP IDನ ಏನಿದೆ ಕಾಪಿ ಮಾಡಿ ಇಲ್ಲಿ ಆರ್ಬಿಟ್ರೇಜ್ IDಗೆ ಪೇಸ್ಟ್ ಮಾಡಿಬಿಟ್ರೆ ಇದು ನಿಮ್ಮ ಕೆಲಸ ಮುಗೀತು. ಆಮೇಲೆ ಏನು ಮಾಡಬೇಕಂದ್ರೆ, ಇಲ್ಲಿ ಇನ್ಕಮ್ ಯಾವ ರೀತಿ ಇಲ್ಲಿ ನಾವು ಡೆಪಾಸಿಟ್ ಮಾಡೋದು ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಸೊ ಅದಕ್ಕೆ ಡಾಲರ್ ಬೇಕು, ನಿಮ್ಮಲ್ಲಿ ರುಪೀಸ್ ಇದ್ದರೆ ಅದನ್ನು ಯಾವ ರೀತಿ ನಾವು ಕನ್ವರ್ಟ್ ಮಾಡ್ಬೋದು.
ಸೊ ಈಸಿ ಇದೆ. ನಿಮ್ಮ ರುಪೀಸ್ ಇದ್ದರೆ ನೀವು ಲೀಡರ್ಸ್ಗೆ ಇದನ್ನು ಸೆಂಡ್ ಮಾಡ್ಬೋದು, ಅವರು ನಿಮಗೆ ಡಾಲರ್ನ ಪೇ ಮಾಡ್ತಾರೆ. ಸೊ ಡಾಲರ್ಗೆ ಕನ್ವರ್ಟ್ ಮಾಡಿ ನಿಮಗೆ ಆ್ಯಡ್ ಆಗುತ್ತೆ. ಓಕೆ, $125 ಸಬ್ಸ್ಕ್ರಿಪ್ಷನ್ ಫೀಸ್ ಇದೆ. ಅಂದರೆ $125 ಅಂದರೆ ಯಾವ ಡಾಲರ್ ರೇಟ್ ಯಾವುದಿದೆ ಇವಾಗ ಸದ್ಯಕ್ಕೆ ಆ ರೇಟಿಗೆ ನಿಮಗೆ ಇಲ್ಲಿ ರುಪೀಸ್ ನೀವು ಕೊಡಬೇಕಾಗುತ್ತೆ. ಓಕೆ ಗೆಳೆಯರೆ, ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಗೆಳೆಯರೆ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.